ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ. ಇಂತಹ ಟೈಮ್ನಲ್ಲಿ ಕಾಂಗ್ರೆಸ್ ಆಪರೇಷನ್ ಮಾಡೋದಕ್ಕೆ ಮುಂದಾಗಿದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ ಪಕ್ಷದ ಆಪರೇಷನ್ ಹಸ್ತ ಚುರುಕನ್ನ ಪಡ್ಕೊಳ್ತಾ ಇದೆ. ಮಂಡ್ಯದ ಮಾಜಿ ಶಾಸಕರಾದಂತಹ ಶ್ರೀನಿವಾಸ್, ಮಾಜಿ ಎಂಎಲ್ಸಿಗಳಾದಂತಹ ಮರಿತಿಬ್ಬೇಗೌಡ, ಇನ್ನು ಅಪ್ಪಾಜಿಗೌಡ ಜೆಡಿಎಸ್ ಅನ್ನ ತೊರೆದು ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಎಂಬ ಮಾಹಿತಿ ಇದೆ. ಇನ್ನು ಬಿಬಿಎಂಪಿ ಮಾಜಿ ಸದಸ್ಯ ಆಗಿರುವಂತಹ ಆಶಾ ಸುರೇಶ್ ಅವರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಎಂಬ ಮಾಹಿತಿ ಇದೆ. ಇನ್ನು ಈ ಮಧ್ಯೆ ಮೈಸೂರು ಟಿಕೆಟ್ ಸಿಗದ ಕಾರಣ ಬಿಜೆಪಿ ಮೇಲೆ ಮುನಿಸಿಕೊಂಡಿರುವಂತಹ ಎಂಎಲ್ಸಿ ತೇಜಸ್ವಿನಿ ಅವರು ಕೂಡ ಪಕ್ಷ ತೊರೆದು ಬರ್ತಾರೆ ಎಂಬ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಇವರು ಮುಂಚೆ ಕಾಂಗ್ರೆಸ್ನಲ್ಲೇ ಇದ್ರು, ಈಗ ಪುನಃ ಕಾಂಗ್ರೆಸ್ಗೆ ಹೋಗ್ತಾರೆ ಎಂಬ ಮಾಹಿತಿ ಸಿಗ್ತಾ ಇರುವಂತದ್ದು. ಇನ್ನು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಚನ್ನಗಿರಿ ಶಾಸಕರಾಗಿರುವಂತಹ ಶಿವಗಂಗಾ ಬಸವರಾಜ್ ಘೋಷಣೆಯನ್ನ ಮಾಡಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಕತ್ತೆಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಕಾಂಗ್ರೆಸ್ಗೆ ಮತ ಹಾಕೋದು ಅಂತ ಶಿವಗಂಗಾ ಬಸವರಾಜ್ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಈ ಮಧ್ಯೆ ರಾಜ್ಯಕ್ಕೆ ಆಗಿರುವಂತಹ ತೆರಿಗೆ ಅನ್ಯಾಯದ ಬಗ್ಗೆ ಮತ್ತೆ ಪ್ರಸ್ತಾಪ ಮಾಡಿರುವಂತಹ ಸಚಿವ ಕೆಎನ್ ರಾಜಣ್ಣ ರಾಜ್ಯದ ಬಿಜೆಪಿ ಸಂಸದರನ್ನ ನಪುಂಸಕರು ಅಂತ ಜರಿದು ವಿವಾದಕ್ಕೆ ಕಾರಣ ಮಾಡಿಕೊಟ್ಟಿದ್ದಾರೆ. ರೇಣುಕಸ್ವಾಮಿ ಟೀಮ್ ಬಿಜೆಪಿನ ಬೆಂಬಲಿಸಿ ಗೆಲ್ಸ್ಕೊಂಡ್ ಬರ್ಲಿ, ಅವ್ರೇನು ಬಿಜೆಪಿ ಗೆಲ್ಸಿರೋ ರಾಜೀನಾಮೆ ಕೊಡ್ತೀನಿ. ಕಾಂಗ್ರೆಸ್ನಾಗೆ ಕೊಟ್ಟರು ನಾವು ಓಟ್ ಹಾಕ್ತೀವಿ, ಚುನಾವಣೆ ಮಾಡ್ತೀವಿ ಅಂತ ನಾವು ಕಾಂಗ್ರೆಸ್ ತಾಕತ್ತಿದ್ರೆ ಏನ್ ರೇಣುಕಸ್ವಾಮಿ ಆದ್ರೆ ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥ ಏನು ಲೋಕಸಭಾ ಸದಸ್ಯರು ಹೇಳಿರ್ತಾರೆ, ಒಬ್ಬರಾದ್ರೂ ಪಾರ್ಲಿಮೆಂಟ್ ಒಳಗಡೆ ಆಗಲಿ ಪಾರ್ಲಿಮೆಂಟ್ ಇಂದ ಹೊರಗಡೆ ನಮ್ಮ ರಾಜ್ಯಕ್ಕೆ ಈ ರೀತಿ ಅನುಕೂಲಗಳನ್ನ ನಿಯಮಾನುಸಾರ ಏನೆಲ್ಲ ಗೌರವಬೇಕು. ನಪುಂಸಕ ಲೋಕಸಭಾ ಸದಸ್ಯರು